ತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಜೊತೆಗೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ರಿಸಲ್ಟ್ ಬಗ್ಗೆ ಆದ್ರೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಸಾಕಷ್ಟು ಸ್ಟೂಡೆಂಟ್ಸ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದಾರ. ಸೊ ಈಗಾಗಲೇ ಹಿರಿಯೂರಲ್ಲಿ ರೀ ಎಕ್ಸಾಮ್ ಏನ್ ನಡಿಬೇಕಿತ್ತು, ಪ್ರಾಕ್ಟಿಕಲ್ದು ಅಗ್ರಿ ಪ್ರಾಕ್ಟಿಕಲ್ದು, ಅದು ಕಂಪ್ಲೀಟ್ ಆಯ್ತಲ್ವಾ? ಹಾಗಿದ್ರೆ ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಏನೋ ಅಂತ ಕೇಳ್ತಿದಾರೆ. ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡುತ್ತೀನಿ. ಚಾನಲ್ಗೆ ಲೈಕ್ ಮಾಡ್ಕೊಳ್ಳಿ, ಹಾಗೇನು ಮರಿದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, KA ಕಡೆಯಿಂದ ಹೊಸದಾಗಿ ಒಂದು ಅಪ್ಡೇಟ್ ಆದ್ರೆ ಬಂದಿದೆ ಈ KCET ವಿದ್ಯಾರ್ಥಿಗಳಿಗೆ. ಏನ್ ಅಪ್ಡೇಟ್ ಅಂತ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇದು ಕೇವಲ ಇಂಜಿನಿಯರಿಂಗ್ ಕೋರ್ಸ್ ಯಾರಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಇಂತಹ ಸ್ಟೂಡೆಂಟ್ಸ್ ಮಾತ್ರ ಬಂದಿರುವಂತದ್ದು. ಇಂಜಿನಿಯರಿಂಗ್ 2026 ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಅಧಿಸೂಚನೆ ಅಂತ ಹೇಳ್ಬಿಟ್ಟು ಇದೆ. ಸೊ ಜಸ್ಟ್ ನೀವು ಅದನ್ನ ಓಪನ್ ಮಾಡಿದಿರಾ ಅಂತ ಅಂದ್ರೆ ಈ ರೀತಿಯಾಗಿ PDF ಆದ್ರೆ ಬರುತ್ತೆ. ಅದರಲ್ಲಿ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಬಟ್ ನೀವೇನ್ ನೋಡ್ಕೋಬೇಕು ಅಂತಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ಏನಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಜಸ್ಟ್ ಇಂಜಿನಿಯರಿಂಗ್ ಕೋರ್ಸಸ್ ಮಾತ್ರ ಹೀಗೆ ಕೊಟ್ಟಿರೋದು. ಇದರಿಂದ ನಿಮ್ಗೆ ಏನ್ ಯೂಸ್ ಅಂತ ಅಂದ್ರೆ, ಸೊ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಕಾಲೇಜ್ಗೆ ಆಗಿರ್ಬೋದು, ಅಥವಾ ನೀವು ಬೇರೆ ಯಾವುದೋ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಆ ಒಂದು ಕಾಲೇಜಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಅವೈಲೇಬಿಲಿಟಿ ಆಫ್ ಸೀಟ್ಸ್ ಆದ್ರೆ ಇದಾವೆ, ಯಾವ ಕೋರ್ಸ್ಗೆ ಎಷ್ಟು ಅವೈಲೇಬಿಲಿಟಿ ಆಫ್ ಸೀಟ್ಸ್ ಇದಾವೆ ಏನೋ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸಿರುವಂತದ್ದು. ಈಗ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಮೊದಲಿಗೆ ಚಿಕ್ಕಬಳ್ಳಾಪುರ ಅಂತ ಇಲ್ಲಿದೆ. ಜಸ್ಟ್ ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಈ PDF ಅಲ್ಲಿ ಯಾವ್ಯಾವ್ದು ಇದೆಯೋ ಎಲ್ಲ ಕಾಲೇಜಸ್ ನೀವು ಯಾವ್ದು ನೋಡ್ಬೇಕು ಅಂತ ಅನ್ಕೊಂಡಿದ್ರು ನೋಡ್ಕೊಳ್ಳಿ. ಇದು ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ, ಇದು ಜಸ್ಟ್ ಬಂದ್ಬಿಟ್ಟು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಆಗಿರುತ್ತೆ. ಈ ಒಂದು ಕಾಲೇಜಲ್ಲಿ ಟೋಟಲ್ ಇಂಟೇಕ್ ಸೀಟ್ಸ್ ಎಷ್ಟು ಅಂತ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಕೋರ್ಸ್ ವೈಸ್ ಎಷ್ಟು ಇಂಟೇಕ್ ಇದೆ, KA ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ನೆಕ್ಸ್ಟ್ ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಏನಿರ್ತಾರೆ ಇವ್ರಿಗೆ ಎಷ್ಟು ರಿಸರ್ವೇಶನ್ ಇದೆ, ಸೀಟ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅಂಡ್ ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ, ಅಂಡ್ ಹೈದರಾಬಾದ್ ಕರ್ನಾಟಕ, ಅಂಡ್ ನೆಕ್ಸ್ಟ್ ಜನರಲ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ, ಅಂಡ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಹೈದರಾಬಾದ್ ಕರ್ನಾಟಕ, ಜನರಲ್ ಕರ್ನಾಟಕ ಸೀಟ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನಿದೆ. ಸೊ ಇದನ್ನ ಬಂದ್ಬಿಟ್ಟು ನೀವು ಜಸ್ಟ್ ಆದ್ರೆ ನೋಡ್ಕೊಳ್ಳಿ. ಜಸ್ಟ್ ಈ ಕೊಟ್ಟಿರುವಂತದ್ದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಇದರಿಂದ ನಿಮ್ಗೆ ಏನ್ ಯೂಸ್ ಆಗುತ್ತೆ ಅಂತ ಅಂದ್ರೆ, ಇಲ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ, ಯಾವ ಒಂದು ಕೋರ್ಸಸ್ ಗಳಿಗೆ ಅಂತ ಹೇಳ್ಬಿಟ್ಟು ಜಸ್ಟ್ ನಿಮಗೆ ಗೊತ್ತಾಗುತ್ತೆ. ಬಟ್ ಯಾವಾಗ ನಮಗೆ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ರಿಲೀಸ್ ಮಾಡ್ತಾರೆ, KA ಅವರು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ಒಂದು ಸ್ಕೆಡ್ಯೂಲ್ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಬೇಕಾಗುತ್ತೆ. ಇನ್ನೇನು ಆಪ್ಷನ್ ಎಂಟ್ರಿ ಮಾಡಬೇಕು ಒಂದು 5 days ಒಳಗಡೆ ಅನ್ನೋಂಥ ಟೈಮ್ಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಆ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಪ್ರತಿಯೊಂದು ಕ್ಯಾಟಗರಿಗೂ ಎಷ್ಟೆಷ್ಟು ಸೀಟ್ಸ್ ಅನ್ನ ಕೊಟ್ಟಿದ್ದಾರೆ, ಎಷ್ಟು ಸೀಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು. ಈಗ ನಿಮಗೆ ಇಲ್ಲಿ ಗೊತ್ತಾಗ್ತಿದೆ 60 ಸೀಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಬಂದ್ಬಿಟ್ಟು 2A ಕ್ಯಾಟಗರಿಗೆ ಎಷ್ಟಿದೆ, 3A ಕ್ಯಾಟಗರಿಗೆ ಎಷ್ಟಿದೆ, ಜನರಲ್ ಮೆರಿಟ್ಗೆ ಎಷ್ಟಿದೆ, SC ಕ್ಯಾಟಗರಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀಟಾಗಿ ಆದ್ರೆ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ. ಅವಾಗ ನೀವು ನೋಡ್ಕೊಂಡು ಒಂದು ಕಾಲೇಜಸ್ ಲಿಸ್ಟ್ ಅನ್ನ ರೆಡಿ ಮಾಡ್ಕೋಬಹುದು. ಇಂತಹ ಕಾಲೇಜಲ್ಲಿ ಇಂತಹ ಕೋರ್ಸ್ಗೆ ಇಷ್ಟು ಸೀಟ್ಸ್ ಅವೈಲೇಬಲ್ ಇದೆ, ನಾನು ಈ ಒಂದು ಕಾಲೇಜನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆದ್ರೆ ಆಡ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಿಮಗೆ ಆದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ಗೆ KA ಕಡೆಯಿಂದ ಹೊಸದಾಗಿ ಬಂದಿರುವಂತದ್ದು ಜಸ್ಟ್ ಕೇವಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಎಲ್ಲಾ ಕೋರ್ಸ್ ನವರಿಗೂ KCET 2026 ಅಂಡರ್ ಅಲ್ಲಿ ಬರುವಂತಹ ಎಲ್ಲಾ ಕೋರ್ಸಿನ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ನಿಮಗೆ ಸಿಗುತ್ತೆ. ಮೊದಲಿಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ, ಅದಾದ್ಮೇಲೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೂ ಸಹ ನಿಮಗೆ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ನೋಡಿ, ಓವರ್ ಅಂಡ್ ಅಬೌವ್ ಇಂಟೇಕ್ SNQ 5% ಅಂತ ಏನಿದೆ, SNQ ಸೂಪರ್ ನ್ಯೂಮರರಿ ಕೋಟ್ ಅದು, ಅದ್ರದ್ದು ಸಹ ಸೀಟ್ಸ್ ಎಷ್ಟಿದಾವೆ ಯಾವ ಕೋರ್ಸ್ಗೆ ಏನೋ ಅಂತ ಹೇಳ್ಬಿಟ್ಟು ನೀಟಾಗಿ ಆದ್ರೆ ಮೆನ್ಷನ್ ಆಗಿದೆ. ನೀವು ಒಂದ್ಸಲಿ ಆದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಇದು ಬಂದ್ಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಅಪ್ಡೇಟ್. ಈಗ ನೆಕ್ಸ್ಟ್ ನಾವು ರಿಸಲ್ಟ್ ಅಪ್ಡೇಟ್ ಕಡೆಗೆ ಆದ್ರೆ ಹೋಗೋಣ. ಸೊ ರಿಸಲ್ಟ್ ಅಪ್ಡೇಟ್ ಈಗ KCET ವಿದ್ಯಾರ್ಥಿಗಳಿಗೆ ಯಾವಾಗ KCET 2026 ರಿಸಲ್ಟ್ ಬರುತ್ತೆ. ಈಗ ಹಿರಿಯೂರಲ್ಲೂ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ರೀ ಎಕ್ಸಾಮ್ ಆಗೋಯ್ತಲ್ವಾ, ಅವ್ರಿಗೇನಾದ್ರೂ ರಿಸಲ್ಟ್ ಬಂತ ಅಂದ್ರೆ ಸದ್ಯದ ಮಟ್ಟಿಗೆ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ ಇನ್ನೂ ಸಹ ಅವ್ರಿಗೆ ರಿಸಲ್ಟ್ಸ್ ಏನ್ ಬಂದಿಲ್ಲ. ಅದು ರಿಸಲ್ಟ್ ಏನಾಗುತ್ತೆ ಅಂತಂದ್ರೆ ಅಗ್ರಿ ಪ್ರಾಕ್ಟಿಕಲ್ದು ರಿಸಲ್ಟ್ ಅನ್ನ ಡೈರೆಕ್ಟ್ ಆಗಿ KA ಅವ್ರಿಗೆ ಲಿಂಕ್ ಮಾಡ್ತಾರೆ. KA ಅವರು ಅದನ್ನೆಲ್ಲ ಹಿಟ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಅನ್ನ ಆದ್ರೆ ಅನೌನ್ಸ್ ಮಾಡ್ತಾರೆ. ಬಟ್ ನಾನೆಲ್ಲೋ ಕೆಲವೊಂದ್ ಕಡೆ ಒಂದು ಇನ್ಫಾರ್ಮೇಶನ್ ಅನ್ನ ಕೇಳಿದೆ, ಅಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ರೀ ಎಕ್ಸಾಮ್ ಏನಾಯ್ತು ಅದು ಬಂದ್ಬಿಟ್ಟು ಕ್ವಶನ್ ಪೇಪರ್ ಏನೋ ತುಂಬಾ ಡಿಫಿಕಲ್ಟ್ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಪೇರೆಂಟ್ಸ್ ಏನೋ ಅದ್ರ ಬಗ್ಗೆ ಮಾತನಾಡ್ತಿದ್ದಾರೆ, ಪೇರೆಂಟ್ಸ್ ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡೋ ರೀತಿಯಲ್ಲಿ ಏನೋ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ನಾನು ಇನ್ಫಾರ್ಮೇಶನ್ ಅನ್ನ ಕೇಳಿದೆ. ಸೊ ಇವತ್ತಿನ ಈ ವಿಡಿಯೋಗೆ ಯಾರಾದ್ರೂ ಹಿರಿಯೂರು ಎಕ್ಸಾಮ್ ಸೆಂಟರ್ ಅಲ್ಲಿ ರೀ ಎಕ್ಸಾಮ್ ಅನ್ನ ಬರ್ದಿದ್ರಲ್ವಾ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್, ನಿಮ್ಗೆ ಏನಾದ್ರು ಎಕ್ಸಾಮ್ ಡಿಫಿಕಲ್ಟ್ ಇತ್ತಾ ಅಥವಾ ಏನೋ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ. ಅಂಡ್ ನೆಕ್ಸ್ಟ್ ನಿಮ್ಗೆ ಫೈನಲ್ ಆಗಿ ಏನ್ ಅಪ್ಡೇಟ್ ಕೊಡ್ಬೋದು ನಾವು KCET 2026 ರಿಸಲ್ಟ್ ಯಾವಾಗ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ, ನಿಮ್ಗೆ ನೋಡಿ ಇನ್ನ ವೆರಿ ಶಾರ್ಟ್ಲಿ ಅಗ್ರಿ ಪ್ರಾಕ್ಟಿಕಲ್ದು ರೀ ಎಕ್ಸಾಮ್ ಏನಾಯ್ತು ಅದು ಬಂದ್ಬಿಟ್ಟು ಇನ್ನ ನೆಕ್ಸ್ಟ್ KA ಅವ್ರಿಗೆ ರಿಸಲ್ಟ್ ಅನ್ನ ಕೊಡ್ತಾರೆ. KA ಅವರು ಆ ಒಂದು ರಿಸಲ್ಟ್ ಗೆ ವೇಟ್ ಮಾಡ್ತಿರುವಂತದ್ದು. ಅದು ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಗೆ ನಿಮ್ಮ ಒಂದು KCET 2026 ರ್ಯಾಂಕಿಂಗ್ ರಿಸಲ್ಟ್ ಏನ್ ಅನೌನ್ಸ್ ಮಾಡಬೇಕು ಅದನ್ನ ಆದ್ರೆ ಅನೌನ್ಸ್ ಮಾಡ್ತಾರೆ. ಸೊ ಫೈನಲಿ ಹೇಳೋದಾದ್ರೆ ನಿಮ್ಗೆ ಜೂನ್ ಮಂತ್ ಅಲ್ಲಿ, ಈಗ ನಾವು ಪ್ರೆಸೆಂಟ್ ಏನ್ ಮಂತ್ ಅಲ್ಲಿ ಇದೀವಿ, ಈ ಜೂನ್ ಮಂತ್ ಅಲ್ಲಿ ಜೂನ್ ಫಸ್ಟ್ ವೀಕ್ ಒಳಗಡೆ 90% ಆಫ್ ದಿ ಚಾನ್ಸಸ್ ಆದ್ರೆ ಇದೆ ನಿಮ್ಮ ಒಂದು ರಿಸಲ್ಟ್ ಬರೋದಕ್ಕೆ. ಇನ್ನ 1 or 2 days ಒಳಗಡೆ ನಾಳೆ ಅಥವಾ ನಾಳಿದ್ದು ಎಕ್ಸಾಕ್ಟ್ ಆಗಿ ನಮಗೆ ಗೊತ್ತಾಗುತ್ತೆ ಯಾವ ಟೈಮಿಂಗ್ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು. ಆಗ ನಾನು ಪಟ್ ಅಂತ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇನ್ನ ಇವತ್ತಿಂದ ನೀವೆಲ್ಲರೂ ಸಹ ಸ್ವಲ್ಪ ಕೇರ್ಫುಲ್ ಆಗಾದ್ರೆ ಇರಬೇಕು. ಇನ್ನು ಮುಂದೆ ಬರುವಂತಹ ಎಲ್ಲಾ ತರದ
ಅಪ್ಡೇಟ್ಸು ಯೂಸ್ಫುಲ್ ಆಗಿರ್ತದೆ ಕೌನ್ಸಿಲಿಂಗ್ ರಿಲೇಟೆಡು. ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೋಡಿ, ನಿಮ್ಮ ರ್ಯಾಂಕಿಂಗ್ ಎಷ್ಟೇ ಬರಲಿ ಅಲ್ಲಿ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಯಾವ ರೀತಿ ಕೌನ್ಸಿಲಿಂಗ್ ಪ್ರೊಸೀಜರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಅನ್ನೋವಂತಹ ಇದ್ರ ಮೇಲೆನೆ ನಿಮಗೆ ಒಂದು ಒಳ್ಳೆ ಸೀಟ್ ಆದರೆ ಸಿಗುವಂಥದ್ದು. ಹಾಗಾಗಿ ನಾನು ಕೊಡುವಂತಹ ಪ್ರತಿ ಅಪ್ಡೇಟು ಯೂಸ್ಫುಲ್ ಆಗಿರುತ್ತೆ. ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ KCET 2026 ರಿಲೇಟೆಡ್ ನಿಮಗೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ನಾನು ರೆಸ್ಪಾನ್ಸ್ ಆದ್ರೆ ಮಾಡ್ತೀನಿ. ಓಕೆನಾ?